ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾವೀಗ ಬದರ್ ಜಾಮಿಯಾ ಮಸ್ಜಿದ್ ಬೆಲಪು ಇಲ್ಲಿದ್ದೇವೆ. ಇಲ್ಲಿಗ ನಡೀತಾ ಇರುವುದು 1501ನೇ ನಬಿ ಜನ್ಮದಿನಾಚರಣೆಯ ಪ್ರಯುಕ್ತ ಕೆಲವೊಂದು ಕೆಲಸಗಳ ತಯಾರಿ ನಡೀತಾ ಇದೆ. ಅದೇ ರೀತಿ ಇಲ್ಲಿ ಡೆಕೋರೇಷನ್ ಕೂಡ ನಡೀತಾ ಇದೆ. ಆ ಕಡೆಯಲ್ಲಿ ಎಂಟ್ರೆನ್ಸ್ ಎಲ್ಲ ಸಿಂಗರಿಸ್ತಾ ಇದ್ದಾರೆ. ಅದೆಲ್ಲದರ ವೀಡಿಯೋಸ್ ನಾನು ತೋರಿಸ್ತೇನೆ. ಈಗಾಗಲೇ ರಾತ್ರಿ 1 ಗಂಟೆ ಕಳೆದಿದೆ. ಆದರೂ ಕೂಡ ಎಲ್ಲರೂ, ಯುವಕರಾಗಿರಲಿ ಮಕ್ಕಳಾಗಿರಲಿ, ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದರೆಲ್ಲ ಸಂಪೂರ್ಣ ವೀಡಿಯೋಸ್ ನಿಮಗೆ ತೋರಿಸ್ತೇನೆ. ಯಾವ ರೀತಿ ತಯಾರಿ ನಡೀತಾ ಇದೆ ಇದರೆಲ್ಲದರ ಬಗ್ಗೆ ವೀಡಿಯೋಸ್ ನಿಮಗೆ ತೋರಿಸ್ತೇನೆ, ಬನ್ನಿ. ಪ್ರತಿ ರಬಿಯುಲ್ ತಿಂಗಳ 12ರಂದು ಬೆಲಪು ಬದರ್ ಜಾಮಿಯಾ ಮಸೀದಿಯಲ್ಲಿ ಬಹಳ ವಿಜೃಂಭಣೆಯಿಂದ ಈದ್ ಮಿಲಾದ್ ಆಚರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಅದರ ಮನ್ನಾ ದಿನ, ಅದಕ್ಕೆ ಮುಂಚಿತವಾಗಿ 2 ದಿನ ಮದ್ರಸಾ ಮಕ್ಕಳ ಮಿಲಾದ್ ಫೆಸ್ಟ್ ಕಾರ್ಯಕ್ರಮ ಕೂಡ ಇಲ್ಲಿ ಜರುಗುತ್ತದೆ. ಇದರ ನಿಮಿತ್ತ ಮಸೀದಿಯನ್ನು ಹಾಗೂ ಮದ್ರಸಾ ವಠಾರವನ್ನು ಬಹಳ ಅದ್ಭುತವಾಗಿ ಸಿಂಗರಿಸಲಾಗುತ್ತದೆ. ಇಂತಹ ಈ ಅದ್ಭುತವಾಗಿ ಸಿಂಗರಿಸುವ ಈ ವಿಡಿಯೋಸನ್ನು ನೀವೀಗ ವೀಕ್ಷಿಸುತ್ತಿರಬಹುದು. ಯಾಕೆಂದರೆ ಇಲ್ಲಿ ಗೇಟ್ ಎಂಟ್ರೆನ್ಸ್ ಅಂದರೆ ಒಂದು ಸ್ವಾಗತ ಗೋಪುರ ಕೂಡ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಮಸೀದಿ, ಮದ್ರಸಾ ಎಲ್ಲವನ್ನು ದೀಪಾಲಂಕಾರಗಳಿಂದ ಸಿಂಗರಿಸುತ್ತಾರೆ. ಇಲ್ಲಿ ಬಹಳಷ್ಟು ಜನ ಯುವಕರು, ಊರಿನ ಯುವಕರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನೀವೀಗ ನೋಡ್ತಾ ಇರುವ ದೃಶ್ಯ ಕೂಡ ಅದೇ. ಬಹಳಷ್ಟು ಉತ್ಸಾಹದಿಂದ, ಬಹಳಷ್ಟು ಸಾಹಸಮಯವಾಗಿ, ಅಂದರೆ ಮೇಲೆ ಎಲ್ಲ ಲೈಟಿಂಗ್ಸ್ ಕಟ್ಟಲಿಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಅದೆಲ್ಲವನ್ನು ಬಹಳ ಉತ್ಸಾಹದಿಂದ, ಅದೇ ರೀತಿ ಡೆಕೋರೇಷನ್, ಫ್ಲವರ್ ಡೆಕೋರೇಷನ್, ಹಾಗೆ ಎಲ್ಲ ರೀತಿಯ ಡೆಕೋರೇಷನ್ಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸುತ್ತಾರೆ. ಬಹಳ ಸುಂದರವಾಗಿ ಈ ಬದರ್ ಜಾಮಿಯಾ ಮಸ್ಜಿದ್ ಪರಿಸರ ಕಂಗೊಳಿಸುವ ರೀತಿ, ಅಷ್ಟೇ ಸುಂದರವಾಗಿ ಅಲ್ಲಿ ಬರುವ ಎಲ್ರಿಗೂ ಕೂಡ ಅನುಕೂಲಕರವಾಗಿ, ರಸ್ತೆಯಲ್ಲಿ ಹೋಗುವವರಿಗೂ ಕೂಡ ಒಂಥರ ಮನಸೂರೆಗೊಳ್ಳುವ ರೀತಿಯಲ್ಲಿ ಬದರ್ ಜಾಮಿಯಾ ಮಸೀದಿಯನ್ನು ಸಿಂಗರಿಸುವ ರೀತಿಯನ್ನು ನೋಡಿದರೆ ಯಾರಿಗೂ ಕೂಡ ಆಶ್ಚರ್ಯ ಆಗಬಹುದು. ಪ್ರತಿಯೊಂದು ಊರಿಗೂ ಅವರ ಮಸೀದಿ ಮೊಹಲ್ಲ ಸಿಂಗರಿಸುವುದು ಈದ್ ಮಿಲಾದ್ ಸಮಯದಲ್ಲಿ ಬಹಳಷ್ಟು ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ನಮ್ಮ ಬೆಲಪು ಬದರ್ ಜಾಮಿಯಾ ಮಸೀದಿ ಹಾಗೂ ಮದ್ರಸಾ ಈ ಎಲ್ಲ ವಠಾರದಲ್ಲಿಯೂ ಕೂಡ ಈದ್ ಮಿಲಾದ್ಗಿಂತ ಸ್ವಲ್ಪ ದಿನ ಮುಂಚೆ ಮಸೀದಿಯನ್ನು ಬಹಳ ಸುಂದರವಾಗಿ ಸಿಂಗರಿಸ್ತಾರೆ. ಇದು ಒಂಥರ ಊರಿನವರೆಲ್ಲರಿಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಷಯವಾಗಿದೆ. ಅದೇ ರೀತಿ ರಬಿಯುಲ್ ಅವ್ವಲ್ 12 ಅಂದರೆ 25ನೇ ತಾರೀಕಿನಂದು ಈದ್ ಮಿಲಾದ್ ರ್ಯಾಲಿ ಕೂಡ ಇಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಇದರ ವಿಡಿಯೋಸ್ ಕೂಡ ನೀವು ವೀಕ್ಷಿಸಬಹುದು. ಈಗ ಲೈವ್ ಆಗಿ ಅಲ್ಲಿ ಏನೆಲ್ಲ ಅಪ್ಡೇಟ್ ಅಂತ ನೋಡಿ. ಈಗ ಲೈಟಿಂಗ್ಸ್ನ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನೋಡಿ, ಭೂಮಿಕಾ ಲೈಟಿಂಗ್ಸ್ ಇವರು, ಅವ್ರದ್ದೆಲ್ಲ ಇದೆ. ಲೈಟಿಂಗ್ಸ್ ಎಲ್ಲ ಇಲ್ಲಿ ನೋಡಿ, ನಮ್ಮ ಮಸೀದಿಯನ್ನು ಸಂಪೂರ್ಣವಾಗಿ ಸಿಂಗರಿಸಿದ್ದಾರೆ ನೋಡಿ. ಎಲ್ಲ ಲೈಟಿಂಗ್ಸ್ ನೀವು ನೋಡಬಹುದು, ಬಹಳಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕೂಡ ಮಾಡಿದ್ದಾರೆ. ಇನ್ನು 2 ದಿನ ಮದ್ರಸಾ ಮಕ್ಕಳ ಕಲಾ ಕಾರ್ಯಕ್ರಮವಿದೆ. ಅದೇ ರೀತಿ ಮರುದಿನ 25ನೇ ತಾರೀಕು ಅಲ್ಲಿ ಈದ್ ಮಿಲಾದ್ ರ್ಯಾಲಿ ಕೂಡ ನಡೆಯಲಿದೆ ಬಹಳ ವಿಜೃಂಭಣೆಯಿಂದ. ಇದೆಲ್ಲ ಬದರ್ ಜಾಮಿಯಾ ಮಸ್ಜಿದಿಯಲ್ಲಿ 3 ದಿನದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈಗಾಗಲೇ ಈ ಕೆಲಸದ ನಡುವೆ ಮಳೆಯೂ ಕೂಡ ಸುರಿಯುತ್ತಿದೆ. ಆದರೂ ಕೂಡ ಬಹಳ ಉತ್ಸಾಹದಿಂದ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಸಮಯ 1:15 ಗಂಟೆ ಆಗ್ತಾ ಬಂದಿದೆ. ಆದರೂ ಕೂಡ ಯಾರ ಉತ್ಸಾಹವೂ ಕುಂದಿಲ್ಲ. ಅಂದರೆ ಎಲ್ಲರಿಗೂ ಕೂಡ ಹಗಲು ಹೊತ್ತು ಕೆಲಸಕ್ಕೆ ಹೋಗಲಿರುವ ಕಾರಣ ರಾತ್ರಿ ಹೊತ್ತಾಗಿದೆ ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು. ನೀವೀಗ ನೋಡ್ತಾ ಇರಬಹುದು ನೋಡಿ, ರಾತ್ರಿ ಹೊತ್ತಲ್ಲಿ ಇಲ್ಲಿ ಎಂಟ್ರೆನ್ಸ್ ಎಲ್ಲ ಸಿಂಗರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ಸಾಹದಿಂದ ಎಂಟ್ರೆನ್ಸ್ ಸಿಂಗರಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಆಸಿಫು, ಅದೇ ರೀತಿ ನಮ್ಮ ರಫೀಕ್ ಬಾಯಿ, ಮತ್ತು ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಅದೇ ರೀತಿ ಫಾರೂಕು, ಶಾನ್ವಾಜ್, ಅದೇ ರೀತಿ ಅಲ್ಲಿ ಕೂಡ ಎಂಟ್ರೆನ್ಸ್ ಹತ್ತಿರ ಕೂಡ ಬಹಳಷ್ಟು ಜನರಿದ್ದಾರೆ ನೋಡಿ. ಅಶ್ರಫು, ಫಾರೂಕು, ರಾಯಿಫು, ಮತ್ತು ಇರ್ಫಾನ್, ಮತ್ತು ಅಜರ್, ಹೀಗೆ ಎಲ್ಲರೂ ಕೂಡ ಇದ್ದಾರೆ ನೋಡಿ. ಇಲ್ಲಿ ಬಹಳಷ್ಟು ಯುವಕರಿದ್ದಾರೆ. ಇನ್ನೂ ಕೂಡ ತುಂಬ ಜನರಿದ್ದರು. ಈಗಾಗಲೇ ಅವರು ಲೇಟ್ ಆಯಿತು ಅಂತ ಹೋದರು. ಬಹಳಷ್ಟು ಸಮಯ ಆಯಿತು, 1:15 ಗಂಟೆ ಆಗಿದೆ ಈಗಾಗಲೇ. ಆ ಕಾರಣದಿಂದ ಲೇಟ್ ಆಯಿತು ಅಂತ ಹೋಗಿದ್ದಾರೆ. ಮತ್ತು ನಾಳೆ ಕೂಡ ಕೆಲಸ ಸ್ವಲ್ಪ ಬಾಕಿ ಉಂಟು. ಹೀಗೆ 2 ದಿನದಿಂದ ಕೆಲಸ ನಡೆಯುತ್ತಾ ಇದೆ. ಇವತ್ತು ನಾನು ವೀಡಿಯೋಸ್ ನಿಮಗೆ ಇವತ್ತು ತೋರಿಸ್ತಾ ಇರೋದು. ಓಕೆ ಫ್ರೆಂಡ್ಸ್, ಇನ್ನೂ ಕೂಡ ಬಹಳಷ್ಟು ವೀಡಿಯೋಸ್ ಇದೆ ತೋರಿಸಲಿಕ್ಕೆ, ನೋಡೋಣ.
ಇಲ್ಲಿ ಕೂಡ ಹಸಿರು ಪತಾಕೆ ಕಟ್ಟುವ ಕೆಲಸ ಕೂಡ ಭರದಿಂದ ನಡೀತಾ ಇದೆ. ಇಲ್ಲಿ ನೋಡಿ ಮುಖಕ್ಕೆ ಕೈ ಅಡ್ಡ ಇಟ್ಟಿದ್ದು ನಮ್ಮ ಹಫೀಜ್, ಅದೇ ರೀತಿ ಶಾಫಿ ಮತ್ತು ರಿಜ್ವಾನ್, ಫಾರೂಕ್ ಓಕೆ, ಶಾಫಿ ಅಲ್ಲ ಫಾರೂಕ್, ಸ್ವಲ್ಪ ಮಿಸ್ ಆಯಿತು. ಮತ್ತು ಇನ್ನೊಂದು ರಿಜ್ವಾನ್, ಹೀಗೆ ಎಲ್ಲರೂ ಕೂಡ ಇದ್ದಾರೆ. ಯಾರು ಕೂಡ ಮುಖ ತೋರಿಸೋಕ್ಕೆ ಇಷ್ಟಪಡ್ತಾ ಇಲ್ಲ. ಅದೇ ರೀತಿ ಮತ್ತು ಬಹಳಷ್ಟು ಜನರೆಲ್ಲ ಇದ್ದರು, ಯಾರು ಕೂಡ ಈಗ ಕಾಣಿಸ್ತಾ ಇಲ್ಲ. ಎಲ್ಲ ಒಂದೊಂದು ಕಡೆ ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ಕಾರಣದಿಂದ ಯಾರು ಕೂಡ ಸಿಗ್ತಾ ಇಲ್ಲ. ಒಂಥರ ಇಷ್ಟು ಹೊತ್ತಾದರೂ ಕೂಡ ಒಂಥರ ಗಮ್ಮತ್ತಲ್ಲಿ, ಅಂದರೆ ಒಳ್ಳೆಯದು ಮಾತಾಡ್ತಾ ತಮಾಷೆಯಾಗಿ ಎಲ್ಲ ಕೆಲಸ ಸಾಗ್ತಾ ಇದೆ. ನೋಡಿ ಇಲ್ಲಿ ಒಂದು ಗ್ರೂಪ್ ಇದೆ, ಇದರಲ್ಲಿ ಯಾರೆಲ್ಲ ಮಾತಾಡ್ತಾರೆ ಅಂತ ನೋಡುವ ನಾವು. ನಮ್ಮ ರಫೀಕ್ ಬಾಯ್ ಇದ್ದಾರೆ, ಅವರು ಒಂದೆರಡು ಮಾತಾಡ್ಬೋದು ಈಗ, ನೋಡುವ. ಇಲ್ಲ ನಮಗೆ ಬಯಸಾಗಿದೆ, ರೆಡಿ ನೋಡಿ ಇಲ್ಲಿ ಯಾವ ರೀತಿ ನೋಡಿ ಕೆಲಸ ಎಲ್ಲ. ಈಗ ಇಲ್ಲಿ ಎಂಟ್ರೆನ್ಸ್ ಸಿಂಗರಿಸ್ತಾ ಇದ್ದಾರೆ. ಈ ರಾತ್ರಿಯಲ್ಲಿ ಕೂಡ ತುಂಬ ಒಂದು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 12 ಗಂಟೆಯ ತನಕ ತುಂಬ ಜನರು ಇದ್ದರು. ಆ ಬಳಿಕ ಬೆಳಿಗ್ಗೆಲ್ಲ ಕೆಲಸಕ್ಕೆ ಹೋಗಲಿರುವ ಕಾರಣ ತುಂಬ ಜನ ಹೊರಟೋದ್ರು. ಆ ಬಳಿಕ ಉಳಿದ ಜನ ಕೂಡ ಯಾರು ಕೂಡ ಕೆಲಸ ನಿಲ್ಲಿಸುವುದಿಲ್ಲ. ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾಳೆಯಾಗಿದೆ, ಒಂದು ದಿನ ಗ್ಯಾಪ್ ಇರುವುದು. ಮದ್ರಸಾ ಮಕ್ಕಳ ಪ್ರೋಗ್ರಾಮ್ ಕೂಡ ಆರಂಭ ಆಗ್ತದೆ. ಆ ಬಳಿಕ ಯಾವುದೇ ಸಿಂಗರಿಸಲು ಕಷ್ಟ ಆಗ್ತದೆ. ಆ ಕಾರಣದಿಂದ ಇವತ್ತೇ ಎಲ್ಲ ಕೆಲಸ ಪೂರ್ಣಗೊಳ್ಳಲಿರುವ ಕಾರಣ ಇವತ್ತೇ ಮಾಡಬೇಕಾದ ಅನಿವಾರ್ಯತೆ ಇದೆ. ಬಹಳಷ್ಟು ಸುಂದರವಾಗಿ ಸಿಂಗರಿಸಬೇಕಾದ ಒಂದು ಛಲ ಹಾಗೂ ಹುಮ್ಮಸ್ಸು ಎಲ್ಲರಲ್ಲೂ ಇದೆ. ನೋಡುವ ಯಾವ ರೀತಿ ಈ ಎಂಟ್ರೆನ್ಸ್ ಯಾವ ರೀತಿ ಸಿಂಗರಿಸಿ ಆದಮೇಲೆ, ಡೆಕೋರೇಷನ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ನಾನು ನನ್ನ ಮುಂದಿನ ವೀಡಿಯೋಸ್ನಲ್ಲಿ ನಿಮಗೆ ಹೇಳ್ತೇನೆ. ಅಲ್ಲಿವರೆಗೂ ಕಾಯ್ತೀರಿ. ಮುಂದಿನ ವೀಡಿಯೋಸು ಫುಲ್ಲು ಈ ಡೆಕೋರೇಷನ್ ಬಗ್ಗೆ ಮತ್ತು ನಮ್ಮ ಮಕ್ಕಳ ಮದ್ರಸಾ ಕಾರ್ಯಕ್ರಮ, ಈ ಕಲಾ ಕಾರ್ಯಕ್ರಮ ಎಲ್ಲ ಇದೆ ಅಲ್ವಾ, ಅದರ ಬಗ್ಗೆ ಮುಂದಿನ ವೀಡಿಯೋಸ್ ಬರ್ತದೆ. ಅದು ಕೂಡ ನೀವು ವೀಕ್ಷಿಸಿ. ಅದೇ ರೀತಿ ನನ್ನ ಈ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಅದೇ ರೀತಿ ಮತ್ತು ಯಾವ ರೀತಿಯೆಲ್ಲ ಸೆಟಪ್ ಎಲ್ಲ ನಡೀತಾ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಂದು ಟೀಮ್ ಉಂಟು, ಪತಾಕೆ ಕಟ್ತಾ ಇದ್ದಾರೆ ಮಕ್ಕಳು. ಒಂದು ಫಯಾಜ್, ಅಜೀಜ್ ಇಬ್ಬರಿದ್ದಾರೆ. ಅಜೀಜ್, ಅದೇ ರೀತಿ ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡುವ. ಮಸೀದಿಯ ಅಂಗಳದಲ್ಲಿದ್ದೇವೆ ಈಗ. ಇಲ್ಲಿ ಆಫ್ರಾ ಮತ್ತು ಹಫೀಜ್, ಅದೇ ರೀತಿ ಅಜೀಜ್ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಇಲ್ಲೆಲ್ಲ ಪತಾಕೆ ಕಟ್ಟುವ ಕಾರ್ಯಕ್ರಮ ನೋಡಿ. ಇಲ್ಲಿ ಮಕ್ಕಳು ಈ ರಾತ್ರಿಯಲ್ಲಿ 1:30-2 ಗಂಟೆ ಆಗ್ತಾ ಬಂತು. ಈ ರಾತ್ರಿಯಲ್ಲಿ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಮರುದಿನ ಸಂಡೇ ಅಲ್ವಾ, ಆ ಕಾರಣದಿಂದ ಇರಬಹುದು. ನಿದ್ರೆ ಹೋದರೂ ಪರವಾಗಿಲ್ಲ. ನಮ್ಮ ಮಸೀದಿ ಮತ್ತು ಮಸೀದಿಯ ಪರಿಸರ ತುಂಬ ಸುಂದರವಾಗಿ ಕಾಣಬೇಕು ಎನ್ನುವ ಒಂದು ಆಲೋಚನೆಯಿಂದ, ಅಷ್ಟೇ ಒಂದು ತುಂಬ ಸುಂದರವಾಗಿ ಕಾಣಬೇಕು ಎನ್ನುವ ಒಂದು ಆಸೆ ಅಥವಾ ಆಕಾಂಕ್ಷೆಯಿಂದ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಮದ್ರಸಾ ಯಾವ ರೀತಿ ಕಾಣ್ತಾ ಇದೆ. ಅಲ್ ಮದ್ರಸತುಲ್ ಬದ್ರಿಯಾ ಬೆಳಪು, ಅದೇ ರೀತಿ ಬದರ್ ಜಾಮಿಯಾ ಮಸ್ಜಿದ್. ಇದು ಇನ್ನು ಮಿನಾರ ಎಲ್ಲ ಇನ್ನಷ್ಟೇ ಸಿಂಗರಿಸಬೇಕು. ಇದೆಲ್ಲ ಇನ್ನು ಲೈಟಿಂಗ್ಸ್ ಆಗಬೇಕಷ್ಟೇ. ಈಗ ಸ್ವಲ್ಪ ಅರ್ಧದಷ್ಟು ಲೈಟಿಂಗ್ಸ್ ಆಗಿದೆ, ಅದು ನಿಮಗೆ ತೋರಿಸ್ತಾ ಇದ್ದೇನೆ. ಕಂಪ್ಲೀಟ್ ಲೈಟಿಂಗ್ಸ್ ಆದಮೇಲೆ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ತೋರಿಸಲಿಕ್ಕೆ ಆಗ್ತದೆ. ಆವಾಗ ಮದ್ರಸಾ ಮಕ್ಕಳ ಕಾರ್ಯಕ್ರಮ ಕೂಡ ಜರುಗ್ತದೆ. ರಿಫಾಜ್ ಇದ್ದಾನೆ ನೋಡಿ, ರಿಫಾಜ್. ಈಗಾಗಲೇ ಧ್ವಜ ಎಲ್ಲ ನೆಟ್ಟಾಯಿತು ನೋಡಿ ಯಾವ ರೀತಿ ಇದೆ ಅಂತ. ಇನ್ನು ಇದಕ್ಕೆ ಸ್ವಲ್ಪ ಸಿಂಗರಿಸಲಿಕ್ಕೆ ಉಂಟು. ಆ ಬಳಿಕ ಹಸಿರುಮಯ ಮರ ಕೂಡ ಇದೆ, ಅದರ ಹತ್ತಿರ ನಮ್ಮ ಈದ್ ಮಿಲಾದ್ ಪ್ರಯುಕ್ತ ಧ್ವಜ ಕೂಡ ಇದೆ. ಪತಾಕೆಗಳು ಕೂಡ ಕಂಗೊಳಿಸ್ತಾ ಇದೆ.
ಮುಂದೆ ನಾಳೆ ನೋಡೋಣ ಯಾವ ರೀತಿ ಈ ನಮ್ಮ ಮಸೀದಿ ಪರಿಸರ ಕಂಗೊಳಿಸ್ತದೆ ಅಂತ. ಅಲ್ಲೇ ಸೈಡಲ್ಲಿ ತಾಜುಲ್ ಉಲಮಾ ಭವನ ಕೂಡ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ. ಮಸೀದಿ, ಈ ಕಡೆ ಮಸೀದಿ ಉಂಟು ಮತ್ತು ಎಂಟ್ರೆನ್ಸ್ ನೋಡಿ ಬಹಳ ಹಸಿರಾಗಿ ಸಿಂಗರಿಸಿದ್ದಾರೆ. ಅದೇ ರೀತಿ ಈಗಾಗಲೇ ಟ್ಯೂಬ್ಲೈಟ್ ಎಲ್ಲ ರಸ್ತೆ ಬದಿ ಸೆಟ್ಟಿಂಗ್ ಆಗಿದೆ. ಏನಿದ್ರೂ ನಾಳೆಯ ಫಂಕ್ಷನ್ಗೆ ತಯಾರಾಗಿದೆ ಈಗಾಗಲೇ ಎಲ್ಲವೂ. ಅದನ್ನು ವೀಕ್ಷಿಸಲು ನೀವು ಕೂಡ ಕಾತರರಾಗಿರಿ. ಅದೇ ರೀತಿ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ.